ಮಾಜಿ ಪ್ರಧಾನಮಂತ್ರಿಗಳು ಗೌರವಾನ್ವಿತ ದೇವೇಗೌಡರವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೌರವ ಇದೆ. ರಾಜಕೀಯ ಮುತ್ಸದ್ದಿಗಳು ಕೂಡ ಹೌದು. ಮಾಜಿ ಪ್ರಧಾನಮಂತ್ರಿಗಳಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸುವಂತ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತು ಎನ್ಡಿಎ ಪಾರ್ಟ್ನರ್ ಆಗೂ ಕೂಡ ಅವರು ಇದ್ದಾರೆ. ಜೆಡಿಎಸ್ ಪಕ್ಷ ನನ್ನ ಬಗ್ಗೆನೂ ಕೂಡ 4 ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಅದು ಒಂದು ಭಾಗ. ನಾನು ನಿನ್ನೆ ಪ್ರಸ್ತಾಪ ಮಾಡಿರುವಂಥದ್ದು, ನೋಡಿ, ರಾಜ್ಯದಲ್ಲಿ 2008ರಲ್ಲೇ ಭಾರತೀಯ ಜನತಾ ಪಾರ್ಟಿ 110 ಶಾಸಕರುಗಳನ್ನು ನಾವು ಗೆದ್ದಿದ್ವಿ. 2018ರಲ್ಲಿ 104 ಶಾಸಕರನ್ನು ನಾವು ಗೆದ್ದಿದ್ದೇವೆ. ಅಂದರೆ ಪ್ರತಿ ಬಾರನೂ ಕೂಡ ಸ್ಪಷ್ಟ ಬಹುಮತಕ್ಕೆ 5-10 ಸೀಟ್ಗಳಿಂದ ನಾವು ವಂಚಿತರಾಗಿದ್ದೇವೆ. ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಅಧಿಕಾರಕ್ಕೆ ಬರಬೇಕು, ಕಾರ್ಯಕರ್ತರೊಂದು ಅಪೇಕ್ಷೆ ಇದೆ. ಮೊನ್ನೆ ನಡೆದಂಥ ಪಟ್ಟಣ ಪಂಚಾಯಿತಿ ಚುನಾವಣೆ, ದಕ್ಷಿಣ ಕನ್ನಡದ ಬಜಪೆ ಇರ್ಬೋದು, ಕಿನ್ನಗುಳಿ ಇರ್ಬೋದು, ಕಾರವಾರದ ಮಂಕಿ ಪಟ್ಟಣ ಪಂಚಾಯಿತಿ ಇರ್ಬೋದು, ಬೆಂಗಳೂರು ಗ್ರಾಮಾಂತರದ ಬಾಶೆಟ್ಟಿಹಳ್ಳಿ ಇರ್ಬೋದು, ಮಸ್ಕಿ, ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತನ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿ ಸಹಜವಾಗೇ ಕಾರ್ಯಕರ್ತರಿಗೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ವಿಶ್ವಾಸ ಬರುವಂಥ ನಿಟ್ಟಿನಲ್ಲಿ ನಾನು ಮಾತನಾಡಬೇಕಾಗಿರ್ತಕ್ಕ ನನ್ನ ಕರ್ತವ್ಯ. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿರಬೇಕು, ಇದು ಅಪೇಕ್ಷೆ ಯಾರ್ದು? ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರದ್ದು. ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು, ಅಮಿತ್ ಶಾ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ದೇವೇಗೌಡಜಿಯವರು ಮಾಜಿ ಪ್ರಧಾನಮಂತ್ರಿಗಳು ನಿನ್ನೆ ಏನೇನು ಮಾತನಾಡಿದ್ದಾರೆ ಪಟ್ಟಣ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ, ಮುಂದೆ MP ಮತ್ತು MLA ಎಲೆಕ್ಷನ್ ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿದ್ದಾರೆ. ಸಂತೋಷ, ನಮ್ಗೆ ಯಾರೂ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಅಂತಿಮವಾಗಿ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಮಾಜಿ ಪ್ರಧಾನಮಂತ್ರಿ ದೇವೇಗೌಡಜಿಯವರು ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ, ಪಕ್ಷದ ಕಾರ್ಯಕರ್ತನಾಗಿ, ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠ ಏನು ಹೇಳ್ತಾರೆ ಅದು ಕೇಳಬೇಕಾಗಿರತಕ್ಕಂಥದ್ದು ನನ್ನನ್ನು ಸೇರಿ ಈ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕರ್ತವ್ಯ. ಅದು ನಾವು ಮಾಡೇ ಮಾಡ್ತೇವೆ. ಅದ್ರ ಬಗ್ಗೆ ಯಾವುದೇ ಒಂದು ಗೊಂದಲ ಇಲ್ಲ. ಹಾಗಾಗಿ ಇದನ್ನು, ಯಾಕೆಂದರೆ ನಿನ್ನೆ ದಿನ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಬೇರೆ ಬೇರೆ ರೀತಿ ವಿಶ್ಲೇಷಣೆ ನಡೀತಾ ಇದ್ದೇವೆ, ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕು ಅದು ಕೊಟ್ಟಿದ್ದೇನೆ. ಅಂತಿಮ ಒಂದು ರಾಷ್ಟ್ರೀಯ ಪಕ್ಷ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಯಾವುದೇ ಒಂದು ಗೊಂದಲ ಇಲ್ಲದೇನೆ ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಿದ್ದೇವೆ. ಮಾನ್ಯ ದೇವೇಗೌಡರು ಹೇಳಿದಾಗೆ ಮುಂದಿನ ವಿಧಾನಸಭೆ ಲೋಕಸಭಾ ಚುನಾವಣೆನ ಒಟ್ಟಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಅದು ಸ್ವಾಗತ ಮಾಡ್ತೇವೆ ನಾವು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಫ್ರೆಂಡ್ಲಿ ಫೈಟ್ಗೆ ಬಿಜೆಪಿ ಕೂಡ ರೆಡಿ ಖಂಡಿತ ನಾವೊಂದು ಪಕ್ಷದ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಥವಾ ಸ್ಥಳೀಯವಾಗಿ ಕಾರ್ಯಕರ್ತರು ಏನು ಅಭಿಪ್ರಾಯ ಕೊಡ್ತಾರೆ, ಅಭಿಪ್ರಾಯದ ನಂತರದ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿರ್ತೇವೆ. ಒಟ್ಟಿಗೆ ಹೋಗ್ಬೇಕು ಅಂದ್ರೆ ಒಟ್ಟಿಗೆ ಹೋಗ್ತೇವೆ. ಇಲ್ಲ, ಅದ್ರ ಬಗ್ಗೆ ನಂಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅಂದರೆ ತಿಳ್ಕೊಳ್ತೇನೆ ಅದ್ರ ಬಗ್ಗೆ ಏನು ಅಂತೇಳಿ. ಆದರೆ ಮಾನ್ಯ ದೇವೇಗೌಡರು ಹೇಳಿರ್ತಕ್ಕಂಥದ್ದು ನಾವು ತಪ್ಪಾಗಿ ಅರ್ಥೈಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆಗಲೇ ಹೇಳಿದ್ದಲ್ಲ, ಅವರು ಒಬ್ಬ ಹಿರಿಯರಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳು, ಮುತ್ಸದ್ದಿ ರಾಜಕಾರಣಿಗಳು. ಈ ರಾಜ್ಯದಲ್ಲಿ ಹೋರಾಟದಿಂದ ಮೇಲೆ ಬಂದಿರತಕ್ಕಂಥವ್ರು ಇಬ್ಬರೇನೆ. ಬಡವರ ಮಧ್ಯೆ, ರೈತರ ಮಧ್ಯೆ ಇದ್ದು ಹೋರಾಟ ಮಾಡಿ ಮೇಲೆ ಎದ್ದು ಬಂದಿರತಕ್ಕಂಥ ರಾಜಕಾರಣದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಒಂದು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು. ಇದನ್ನು ಯಾರೂ ಕೂಡ ಅಲ್ಲಗೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ
ಯಡಿಯೂರಪ್ಪರನ್ನ ಎಷ್ಟು ಗೌರವ ಕೊಡ್ತೀನೋ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆನೂ ಅಷ್ಟೇ ಗೌರವ ನಮಗೆಲ್ಲರೂ ಕೂಡ ಇದೆ. ಧನ್ಯವಾದ. ಥ್ಯಾಂಕ್ ಯು.